ಪ್ರೀತಿಯ ಪುಟಾಣಿಗಳೇ, ಈ ದಿನ ನಾವು ಪರಿಸರ ಮಾಲಿನ್ಯದಿಂದ ಉಂಟಾಗುವ ದುಷ್ಪರಿಣಾಮಗಳನ್ನು ಕುರಿತು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಪರಿಸರ ಮಾಲಿನ್ಯ ಎಂದರೇನು ಎಂಬುದನ್ನು ತಿಳಿಯೋಣ. ನಮ್ಮ ಸುತ್ತಮುತ್ತಲಿನ ನೀರು, ಗಾಳಿ, ಭೂಮಿ ಕಲುಷಿತಗೊಳ್ಳುವುದನ್ನು ಪರಿಸರ ಮಾಲಿನ್ಯ ಎನ್ನುವರು. ಮಾನವನ ಚಟುವಟಿಕೆಗಳ ಜೊತೆಗೆ ಕೆಲವು ನೈಸರ್ಗಿಕ ಚಟುವಟಿಕೆಗಳು ಪರಿಸರ ಮಾಲಿನ್ಯಕ್ಕೆ ಕಾರಣವಾಗ್ತವೆ. ಮನುಷ್ಯನ ಅತಿಯಾಸೆ, ಏರುತ್ತಿರುವ ಜನಸಂಖ್ಯೆ, ಆಧುನಿಕತೆಯ ಜೀವನ ಇವೆಲ್ಲವೂ ಕೂಡ ಪರಿಸರವನ್ನು ಹಾಳು ಮಾಡ್ತಾ ಇದ್ದಾವೆ. ನಮ್ಮ ಸುತ್ತಮುತ್ತಲಿನ ನೀರು, ಗಾಳಿ, ಭೂಮಿ ಎಲ್ಲವೂ ಇಂದು ಅತಿ ಹೆಚ್ಚು ಕಲುಷಿತಗೊಳ್ತಾ ಇದೆ. ಪರಿಸರ ಪ್ರೇಮಿಗಳು, ವಿದ್ಯಾವಂತರು, ಸರ್ಕಾರ ಕಾಲದಿಂದ ಕಾಲಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಕೈಗೊಂಡು ಪರಿಸರ ಮಾಲಿನ್ಯವನ್ನು ರಕ್ಷಿಸುವ ಪ್ರಯತ್ನವನ್ನು ಮಾಡುತ್ತಲೇ ಬಂದಿದೆ. ಹಾಗಿದ್ದರೂ ಕೂಡ ಪರಿಸರ ಮಾಲಿನ್ಯವಾಗ್ತಾ ಇದೆ. ಕೇವಲ ಮನುಕುಲಕ್ಕಷ್ಟೇ ಅಲ್ಲದೆ ಇಡೀ ವಿಶ್ವದ ಜೀವ ಸಂಕುಲಕ್ಕೆ ಮಾರಕವಾಗ್ತಾ ಇದೆ. ಆರೋಗ್ಯಕರ ಜೀವನಕ್ಕೆ ಅತಿ ಅಗತ್ಯವಾದ ಗಾಳಿ, ನೀರು, ಆಹಾರ ವಿಷಪೂರಿತವಾಗ್ತಾ ಇದೆ. ಪರಿಸರದ ಮಾಲಿನ್ಯದ ವಿಧಗಳ ಕಡೆ ಗಮನ ಕೊಡೋದಾದರೆ, ವಾಯು ಮಾಲಿನ್ಯ. ವಾಯು ಜೀವಧಾತು. ಗಾಳಿ ಇಲ್ಲದಿದ್ದರೆ ಜೀವ ಸಂಕುಲ ಒಂದು ಕ್ಷಣವೂ ಈ ಭೂಮಿಯ ಮೇಲೆ ಇರಲು ಸಾಧ್ಯವಿಲ್ಲ. ಇಂತಹ ವಾಯು ವಿಷವಾಗ್ತಾ ಇದೆ. ಇದಕ್ಕೆ ಕಾರಣಗಳು ಹೀಗಿವೆ. ನೈಸರ್ಗಿಕವಾಗಿ ಉಂಟಾಗುವಂತಹ ಕಾಡ್ಗಿಚ್ಚು, ಜ್ವಾಲಾಮುಖಿಗಳು, ಮನುಷ್ಯ ನಿರ್ಮಿತ ಕೈಗಾರಿಕೆಗಳು ಮತ್ತು ವಾಹನಗಳು ಗಾಳಿಯನ್ನು ಕಲುಷಿತಗೊಳಿಸ್ತಾ ಇದೆ. ಅಲ್ಲದೆ ಕೃಷಿ, ರಸ್ತೆ, ಜನವಸತಿಯಂತಹ ಯೋಜನೆಗಳಿಂದ ಆರೋಗ್ಯ ನಾಶವಾಗುವ ಕಡೆಗೆ ಕಾರಣ ಆಗ್ತಾ ಇದೆ. ಇದರಿಂದಾಗಿ ನೈಸರ್ಗಿಕವಾಗಿ ವಾಯುಮಂಡಲ ಸ್ವಚ್ಛವಾಗ್ತಾ ಇಲ್ಲ, ಅರಣ್ಯ ನಾಶ ಆಗ್ತಾ ಇದೆ. ಹೀಗೆ ವಾಯು ಮಾಲಿನ್ಯ ಕೂಡ ಉಂಟಾಗ್ತಾ ಇದೆ. ಶಬ್ದ ಮಾಲಿನ್ಯ. ಅತಿಯಾದ ಶಬ್ದ ಮನುಷ್ಯನ ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡ್ತಾ ಇದೆ. ವಾಹನದ ದಟ್ಟಣೆ, ಕೈಗಾರಿಕೆ, ಯಂತ್ರಗಳು, ಧ್ವನಿವರ್ಧಕಗಳು ಶಬ್ದ ಮಾಲಿನ್ಯಕ್ಕೆ ಮೂಲ ಕಾರಣಗಳು. ಇಂದು ಮಧುಮೇಹ, ರಕ್ತದೊತ್ತಡದಂತಹ ಕಾಯಿಲೆಗಳು ಹೆಚ್ಚಾಗ್ತಾ ಇದೆ. ಇದಕ್ಕೆ ನಮ್ಮ ಜೀವನ ಶೈಲಿ, ಆಹಾರ ಕ್ರಮಗಳ ಜೊತೆಗೆ ಅತಿಯಾದ ಶಬ್ದವೂ ಕಾರಣ. ಹೆಚ್ಚಿದ ನಗರೀಕರಣದಿಂದ ವಾಹನಗಳ ದಟ್ಟಣೆ ಜಾಸ್ತಿ ಆಗ್ತಾ ಇದೆ. ಇದು ಶಬ್ದ ಮತ್ತು ವಾಯು ಮಾಲಿನ್ಯಕ್ಕೂ ಕಾರಣವಾಗ್ತಾ ಇದೆ. ಕೇವಲ ಮನುಷ್ಯರಷ್ಟೇ ಅಲ್ಲದೆ ಪ್ರಾಣಿಗಳು ಸಹ ಶಬ್ದ ಮಾಲಿನ್ಯದಿಂದ ತೊಂದರೆಗೊಳಗಾಗ್ತಾ ಇದ್ದಾವೆ. ಹಾಗಾದರೆ ಇಂತಹ ಪರಿಸರ ಮಾಲಿನ್ಯದಿಂದ ಯಾವೆಲ್ಲ ದುಷ್ಪರಿಣಾಮಗಳನ್ನು ನಾವೆಲ್ಲರೂ ಅನುಭವಿಸ್ಬೇಕಾಗುತ್ತೆ ಅನ್ನೋದನ್ನು ನೋಡೋದಾದರೆ, ಪರಿಸರ ಮಾಲಿನ್ಯ ಮನುಷ್ಯನ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ಅಸ್ತಮಾ, ಉಬ್ಬಸ, ಕ್ಯಾನ್ಸರ್, ಕಾಲರ, ಅತಿಸಾರ, ಕಾಮಾಲೆ ಮೊದಲಾದ ಕಾಯಿಲೆಗಳು ಉಲ್ಬಣಿಸ್ತವೆ. ಓಝೋನ್ ಪದರದ ನಾಶದಿಂದ ಅತಿ ನೇರಳೆ ಕಿರಣಗಳು ನೇರವಾಗಿ ಭೂಮಿಯನ್ನು ತಲುಪಿ ಚರ್ಮದ ಕ್ಯಾನ್ಸರ್, ಕಣ್ಣಿನ ತೊಂದರೆಗಳಿಗೆ ಕಾರಣವಾಗುತ್ತಿದೆ. ಆಮ್ಲಮಳೆಯೂ ಕೂಡ ಪರಿಸರದ ಮಾಲಿನ್ಯದಿಂದ ಉಂಟಾಗ್ತಾ ಇದೆ. ಇದರಿಂದ ಅನೇಕ ಸ್ಮಾರಕಗಳು, ಕಟ್ಟಡಗಳು, ಭೂಮಿಯ ಫಲವತ್ತತೆ ನಾಶವಾಗ್ತಾ ಇದೆ. ಕಾಡಿನ ನಾಶದಿಂದ ಹಸಿರುಮನೆ ಪರಿಣಾಮ ಉಂಟಾಗಿ ಇಂಗಾಲದ ಡೈಆಕ್ಸೈಡ್ ಮತ್ತು ಮೀಥೇನ್ಗಳು ಭೂಮಿಯ ಉಷ್ಣತೆಯನ್ನು ಹೆಚ್ಚಿಸುವಲ್ಲಿ ಕಾರಣ ಆಗ್ತಾ ಇವೆ. ಅತಿವೃಷ್ಟಿ ಮತ್ತು ಅನಾವೃಷ್ಟಿ, ಪ್ರವಾಹ, ಸುನಾಮಿ, ಭೂಕುಸಿತ, ಭೂಕಂಪನದಂತಹ ನೈಸರ್ಗಿಕ ವಿಕೋಪಗಳು ಸಹ ಪರಿಸರ ಮಾಲಿನ್ಯದಿಂದ ಉಂಟಾಗ್ತಾ ಇದ್ದಾವೆ. ಕಾಡು ಪ್ರಾಣಿಗಳು, ಜಲಚರಗಳು, ಸರೀಸೃಪಗಳು, ಪಕ್ಷಿಗಳು ಪರಿಸರ ನಾಶದಿಂದ ತೊಂದರೆಗೆ ಒಳಗಾಗ್ತಾ ಇದ್ದಾವೆ. ಅವುಗಳ ಜೀವ ಮತ್ತು ಜೀವನ ನೇರವಾಗಿ ಪ್ರಕೃತಿಯನ್ನು ಅವಲಂಬಿಸಿರುವುದರಿಂದ ಪರಿಸರದಲ್ಲಾಗುವ ಚಿಕ್ಕ ಬದಲಾವಣೆಯೂ ಸಹ ಅವುಗಳ ನಾಶಕ್ಕೆ ಕಾರಣವಾಗಬಲ್ಲದು. ಅಥವಾ ಅವುಗಳ ಜೀವನ ಕ್ರಮವನ್ನೇ ಬದಲಿಸಿ ಜೈವಿಕ ಸರಪಣಿಯನ್ನೇ ತುಂಡರಿಸಬಹುದು. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಪರಿಸರವನ್ನು ರಕ್ಷಿಸಿ ಉಳಿಸೋಣ, ನಾವೆಲ್ಲರೂ ಕೂಡ ಉಳಿಯೋಣ. ಇಂತಿ ನಿಮ್ಮ ಪ್ರೀತಿಯ ವೀಣಾ MN, ಸಹಶಿಕ್ಷಕಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಕುಡುಗ್ರಹಳ್ಳಿ, ಸಕಲೇಶಪುರ ತಾಲೂಕು, ಹಾಸನ ಜಿಲ್ಲೆ. ಧನ್ಯವಾದಗಳು.